ಹಳ್ಳಿ ಹಕ್ಕಿಯ ಕತೆ. ಒಂದು ಸಣ್ಣ ಹಳ್ಳಿ ಇದ್ದು ಅದರಲ್ಲಿ ಹಕ್ಕಿ ಸೇರ್ಪಡೆಗಳನ್ನು ಹೆಚ್ಚು ನಡುಕುತ್ತಿದ್ದಾಳೆ. ಅವಳ ಹೆಸರು ಚಿಕ್ಕಿ. ಚಿಕ್ಕಿ ತುಂಬಾ ಚುಟುಕು, ಆತ್ಮವಿಶ್ವಾಸದಿಂದ ಕೂಡಿದ ಹಕ್ಕಿ. ಆದರೂ ಅವಳು ಎಲ್ಲಿಯೂ ಹಾರಲು ಹತ್ತಿಲ್ಲ. ಒಂದು ದಿನ ಹಳ್ಳಿಯಲ್ಲಿ ಹೊಸ ಹಕ್ಕಿ ಬಂದಿತು. ಅವನು ಮಿತು ಎಂದು ಹೆಸರಿಸಿಕೊಂಡಿದ್ದನು. ಮಿತು ದೊಡ್ಡ ಹಕ್ಕಿಯಂತೆ ಹಾರುತ್ತಿದ್ದನು. ಎಲ್ಲರೂ ಅವನನ್ನು ನೋಡಿ ಆಶ್ಚರ್ಯಪಟ್ಟರು. ಚಿಕ್ಕಿ ಕೂಡ ಮಿತು ಹೇಗೆ ಹಾರುತ್ತಾನೆ ಎಂದು ಗಮನಿಸುತ್ತಿದ್ದಳು. ಮಿತು ಚಿಕ್ಕಿಯನ್ನು ನೋಡಿ ಹೇಳಿದ, ನೀವು ಹಾರಲು ತುಂಬಾ ಹತ್ತಿಲ್ಲವೇ? ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಹೀಗಾಗಿ ಚಿಕ್ಕಿ ಮತ್ತು ಮಿತು ಸೇರಿಕೊಂಡು ಹಾರಲು ತರಬೇತಿ ಆರಂಭಿಸಿದರು. ಮೊದಲಿಗೆ ಚಿಕ್ಕಿಗೆ ತುಂಬಾ ಹೆದರಿಕೆ ಇತ್ತು. ಆದರೆ ಅಚ್ಚರಿಯಾಗಿ ಅವಳು ಹಾರಲು ಪ್ರಾರಂಭಿಸಿದಳು. ಹೆಚ್ಚು ಪ್ರಯತ್ನಗಳು ನಂತರ ಚಿಕ್ಕಿ ಬಲಿಷ್ಠವಾಗಿ ಹಾರಲು ಆರಂಭಿಸಿತು. ಅವಳಿಗೆ ಮಿತು ಸಹಾಯ ಮಾಡಿದ್ದರಿಂದ ಅವಳ ಆತ್ಮವಿಶ್ವಾಸ ಹೆಚ್ಚಿತು. ಇದು ಸಿಕ್ಕಂತೆ ಚಿಕ್ಕಿ ಮತ್ತು ಮಿತು ಹಳ್ಳಿ ಮೇಲೆ ಸಂತೋಷದಿಂದ ಹಾರುತ್ತಿದ್ದರು. ಅಲ್ಲಿಯ ಎಲ್ಲಾ ಹಕ್ಕಿಗಳು ಅವರ ಹಾರಾಟವನ್ನು ನೋಡಿದಾಗ ಅವರು ಕೂಡ ತಮ್ಮ ಭಯವನ್ನು ದಾಟಿ ಹಾರಲು ಪ್ರಾರಂಭಿಸಿದರು. ಹೀಗೆ ಚಿಕ್ಕಿ ಮತ್ತು ಮಿತು ಪ್ರೀತಿಯು ಮತ್ತು ಸಹಾಯದಿಂದ ಹಕ್ಕಿಗಳ ಹಳ್ಳಿ ಇನ್ನಷ್ಟು ಸಂಪ್ರದಾಯವಾಗುತ್ತದೆ. ಪಾಠ: ನಾವು ನಮ್ಮ ಆತ್ಮವಿಶ್ವಾಸವನ್ನು ಮತ್ತೊಬ್ಬರ ಸಹಾಯದಿಂದ ಹೆಚ್ಚು ಬಲವಂತಪಡಿಸಬಹುದು ಮತ್ತು ನಮ್ಮ ಭಯವನ್ನು ದಾಟಿ ಯಶಸ್ವಿಯಾಗಬಹುದು.